ಹೀರೋಗಳಲ್ಲಿ ಯಾರು ಇಷ್ಟ? ದರ್ಶನ್ ಸರ್. ಅದಕ್ಕೆ ಸೆಕೆಂಡ್ ಥಾಟೇ ಇಲ್ಲ. ಸ್ಕೂಲಲ್ಲಿ ಇದ್ದಾಗಿಂದನೂ ಇದನ್ನು ಹೇಳ್ತಾ ಬಂದಿದ್ದೀನಿ. ಲೈಕ್ ನನ್ನ ತಮ್ಮ ಯಾವಾಗಲೂ ರೆಕ್ಸೋರು, ನೀನು ಯಾವಾಗಲೂ ದರ್ಶನ್ ಅಂತ ಸಾಯ್ತಿರ್ತೀಯ, ಅವ್ರು ಕೇರೆ ಅನ್ನಲ್ಲ ಹೋಗು ಅಂತ. ಇವಾಗ್ಲೂ ನಾನು ಏನಕ್ಕೆ ಅವ್ರನ್ನ ಆಸ್ ಅ ಫ್ಯಾನ್ ಹೋಗಿ ಜಸ್ಟ್ ಲೈಕ್ ದಟ್ ಮೀಟ್ ಮಾಡಿಲ್ಲ ಅಂತಂದ್ರೆ ಇದೊಂದೇ ಕಾರಣಕ್ಕೆ. ಎಲ್ಲಾದ್ರೂ ಅವ್ರು ನನ್ನನ್ನು ಗುರ್ತಿಟ್ಕೊಳ್ಳೋ ಹಾಗೆ ನಾನು ಮೀಟ್ ಮಾಡಬೇಕು ಅವ್ರನ್ನ ಅನ್ನೋ ಒಂದು ಕನಸು ನನಗೆ ಈಗಲೂ ಇದೆ. ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಶಬ್ದ ಮಾಡ್ಕೊಂಡಿದ್ದೆ ಹಾಗೆ, ನಾನು ಈ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋದಕ್ಕೆ ನಮ್ಮನ್ನ ಯೂಸ್ ಮಾಡೋದಕ್ಕೆ ಒಂದೊಂದು ಟೈಮ್ನಲ್ಲಿ ಅವಕಾಶ ಸಿಕ್ಕಿರುತ್ತೆ. ಇಲ್ಲ ನಾನು ಕ್ಯಾಪ್ಟನ್ ಆಗೋವರೆಗೂ ನಾನು ಕಾಲಿಡಲ್ಲ ಅಂತ ಹೇಳಿ ಅದೊಂದು ನನಗೋಸ್ಕರ ನಾನು ಮಾಡ್ಕೊಂಡಿದ್ದೆ ಶಪಥ. ಸೊ ಅದು ಹಾಗೆ ಆಯಿತು. ಇದು ಸಕ್ಸಸ್ ಆಗಲಿ ಅಂತ ನಾನೇ ಯಾವಾಗಲೂ ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ದರ್ಶನ್ ಸರ್ನ ನಾನು ಮೀಟ್ ಮಾಡ್ಬೇಕಾದ್ರೆ ಇಟ್ಸ್ ನಾಟ್ ಜಸ್ಟ್ ಅ ಫ್ಯಾನ್, ಲೈಕ್ ಅವರು ನನ್ನನ್ನು ಗುರ್ತಿಟ್ಕೋಬೇಕು. ಆ ಥರದ್ದು ಏನಾದರೂ ಒಂದು ಇನ್ಸಿಡೆಂಟ್ ನಡೀಲಿ ಅಥವಾ ಏನಾದರೂ ಒಂದು ಆ ಥರದ್ದಾಗಲಿ ಮಿರಾಕಲ್ ಅಂತ ನಾನು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಇವಾಗ ದರ್ಶನ್ ಸರ್ ಬಗ್ಗೆ ಮಾತಾಡೋದ್ರಿಂದ ಕೇಳ್ತಿದ್ದೀನಿ. ಈಗ ರೀಸೆಂಟ್ ಆಗಿ ಅವ್ರ ಮೇಲೆ ತುಂಬಾ ಗಾಸಿಪ್ಗಳು ಬರ್ತಾ ಇದೆ. ಅವರ ಅಭಿಮಾನಿ ಅಂತ ಹೇಳ್ಬಿಟ್ಟು ಈ ತರ ಪೋಸ್ಟ್ಗಳು ಮಾಡ್ತಿದ್ರೆ ನೀವು ಒಬ್ಬ ಫ್ಯಾನ್ ಆಗಿ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಇದು ಆ್ಯಕ್ಚುಲಿ ಬಹಳಷ್ಟು ಜಾಗದಲ್ಲಿ ನಾನು ಇದನ್ನ ನೋಡಿದ್ದೀನಿ. ದರ್ಶನ್ ಸರ್ ಏನು ಅಂತ ನಮ್ಮೆಲ್ರಿಗೂ ಗೊತ್ತು. ಯಾರು ಕ್ಲಾರಿಫೈ ಮಾಡೋ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂತಂದ್ರೆ ಆ ಥರ ಮಾಡಬೇಕು ಅಥವಾ ಅವ್ರನ್ನ ಸಪೋರ್ಟ್ ಮಾಡೋರು ಯಾರಾದರೂ ಆ ಥರ ಮಾಡ್ತಾರೆ ಅಂತಂದ್ರೆ ಅವ್ರು ದೇವರಾಣೆ ದರ್ಶನ್ ಸರ್ ಫ್ಯಾನ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಏನಾದ್ರೂ ಸಾಧ್ಯ ಆದ್ರೆ ಅವರಿಂದ ನಾನು ಇನ್ಸ್ಪೈರ್ ಆಗಿರೋದು. ಸಾಧ್ಯ ಆದ್ರೆ ಒಳ್ಳೇದ್ ಮಾಡಿ ಇಲ್ಲಾಂದ್ರೆ ಮುಚ್ಕೊಂಡಿರಿ ಅಂತ ಅಂದ್ಬಿಟ್ಟು. ಸೊ ಲೈಕ್ ಇಟ್ ಲುಕ್ಸ್ ವೆರಿ ಸಿಂಪಲ್, ಬಟ್ ಅದು ಮಾಡೋದು ತುಂಬಾ ಕಷ್ಟ. ನಿಮ್ಗೆ ಸಾಧ್ಯ ಆದ್ರೆ ಒಳ್ಳೇದ್ ಮಾಡ್ಬೇಕು, ಇಲ್ಲ ಸುಮ್ಮನೆ ಇರಬೇಕು. ಅದನ್ನ ಬಿಟ್ಬಿಟ್ಟು ಇನ್ಯಾರ್ದೋ ಹೆಸರು ನಿಮ್ಗೆ ತಾಕತ್ತಿದ್ರೆ ನಿಮ್ಮ ಹೆಸರಲ್ಲಿ ಮಾಡಿ ಕಮೆಂಟು ಪೋಸ್ಟು ಎಲ್ಲ. ಅವಾಗ ಯಾರು ಒಪ್ಕೊಂತಾರೆ ನಿಮ್ಗೆ ಏನಾದ್ರು ಒಂದು ಇದೇ ಧೈರ್ಯ. ಅಥವಾ ಇನ್ನೊಬ್ರು ಹೆಸರು ಹೇಳ್ಕೊಂಡು ಇನ್ನೊಬ್ರು ಫೋಟೋ ಹಾಕೊಂಡು ಯಾಕೆ ಮಾಡ್ತೀರಾ? ಅಲ್ಲಿ ನಿಮ್ಗೆ ನಿಮ್ ಯೋಗ್ಯತೆ ಏನು ಅನ್ನೋದು ನಿಮ್ಗೂ ಗೊತ್ತಿರ್ಬೇಕು, ನಮಗೂ ಗೊತ್ತಿರ್ಬೇಕು. ಓದ್ತಿರೋರು ಅಷ್ಟೇ. ಇಟ್ ಇಸ್ ನಾಟ್ ಜಸ್ಟ್ ಯಾರೋ ಒಬ್ರು ಪೋಸ್ಟ್ ಮಾಡ್ತಾರೆ ಅನ್ನೋದನ್ನ ಇನ್ಯಾರೋ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಒಂದು ಮಾತು, ಯಾರು ಪೋಸ್ಟ್ ಮಾಡ್ತಿದ್ದಾರೆ, ಯಾಕೆ ಪೋಸ್ಟ್ ಮಾಡ್ತಿದ್ದಾರೆ ಅಂತ ಒಂದ್ಸತಿ ನೋಡಿ. ನೀವು ಒಂದು ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಅಥವಾ ಅವ್ರು ಹಾಕಿರೋ ಪೋಸ್ಟ್ಗೆ ರೆಸ್ಪಾಂಡ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ಲಿ ಅವ್ರ ಶೂಸ್ ಅಲ್ಲಿ ನಿಂತ್ಕೊಂಡು ನೀವು ಒಂದ್ಸತಿ ನೋಡಿ ಯಾಕೆ ಮಾಡ್ತಾರೆ. ಸಿಂಪಲ್ ಅಲ್ವಾ? ನೀವೊಂದ್ಸತಿ ಅರ್ಥ ಮಾಡ್ಕೊಂಡ್ರೆ ಅದೆಲ್ಲ ಅಷ್ಟು ವೈರಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.